ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ಈ ಪ್ರಕರಣ ನಂತರದಲ್ಲಿ ದರ್ಶನ್ ಅವ್ರ ಬಗ್ಗೆ ಅಂತೆ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಬಟ್ ಅವರ ತುಂಬ ಆಪ್ತರಾಗಿರುವಂಥ ಗೆಳೆಯರು ನಮ್ಮೊಟ್ಟಿಗಿದ್ದಾರೆ. ಅವರ ಬಾಲ್ಯ ಸ್ನೇಹಿತರು ಶಿವಕುಮಾರ್ ಅವರು ನಿರ್ಮಾಪಕರಾಗಿಯೂ ಹೆಸರು ಮಾಡಿರುವಂಥವ್ರು. ದರ್ಶನ್ ಅವರು ಅವರ ಬಾಲ್ಯ ಮತ್ತು ಈಗ ಇಲ್ಲಿ ತನಕ ದರ್ಶನ್ ಅವರ ಜರ್ನಿ ಹೇಗಿತ್ತು ಅಂತ ಅವ್ರ ಮಾತುಗಳಲ್ಲಿ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ದರ್ಶನ್ ಅವರು ಅಂತಂದರೆ ನೀವು ತುಂಬ ಹತ್ತಿರದಲ್ಲಿರುವಂಥವ್ರು, ಬಾಲ್ಯದಿಂದ ನೋಡ್ಕೊಂಡು ಬಂದಿದ್ದೀರಿ. ದರ್ಶನ್ ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪಾಗುವಂಥ ದಿನಗಳು ಬಾಲ್ಯದಲ್ಲಿ ಹೇಗಿರ್ತಾ ಇದ್ರು ದರ್ಶನ್ ಅವರು ಅಂತ? ಸರ್ ಅವ್ರು ತುಂಬ ಮೃದು ಸ್ವಭಾವದವರು, ತುಂಬ ತುಂಬ ಆಮೇಲೆ ಹೆಲ್ಪಿಂಗ್ ನೇಚರ್ ತುಂಬ ಇದೆ ಸರ್. ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರು ಒಂಥರ ನಾರ್ಮಲಾಗೇ ಇದ್ದರು ಸರ್. ಅವ್ರೇನು ಹೀರೋನ ಭಾವದಲ್ಲೇ ಏನು ಇರಲಿಲ್ಲ. ಅವರು ಆರಾಮ ನಾರ್ಮಲಾಗಿ ಎಲ್ಲ ಅರ್ಥನೂ ಪ್ರತಿ ಅವತ್ತಿಂದ ಯಾರಿದ್ರು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ಕಾಲ ಕಳೀತಿದ್ರು ಸರ್. ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ದರ್ಶನ್ ಅವರು? ಮತ್ತು ಮೈಸೂರಿನ ದಿನಗಳು, ಯಾಕೆಂದರೆ ಅವರ ಬಾಲ್ಯ ಕಳೆದಿದ್ದು ಸಾಕಷ್ಟು ವರ್ಷಗಳು ಅಲ್ಲೇ ಇರೋದ್ರಿಂದ ಆ ಮೈಸೂರಿನ ದಿನಗಳು ಹೇಗಿರ್ತಾ ಇತ್ತು ಮತ್ತು ಅವರ ಒಂದು ಚಟುವಟಿಕೆಗಳು ಹೇಗಿರ್ತದೆ ವ್ಯಾಸಂಗದ ಕಡೆ, ಮತ್ತು ಅಂದರೆ ಸ್ಕೂಲ್ ಡೇಸ್ ಆಗಲಿ ಕಾಲೇಜ್ ಡೇಸ್ ಆಗಲಿ ಆ ಥರದಂಥದ್ದು? ನಾವು ಸ್ಕೂಲ್ ಡೇಸಲ್ಲಿ ನಾವಿರಲಿಲ್ಲ, ಬೇರೆ ಫ್ರೆಂಡ್ಸ್ ಇರು. ನಾವು ಕೌ ಬಾಯ್ಸು. ಓಕೆ, ನಾವು ಕೌ ಬಾಯ್ಸು. ಅವರು ಅವಳಿಂದ ಬರೋರು. ಅಲ್ಲಿ ನಮ್ಮದು ಇಟ್ಕೆಹೊಳೆಯಲ್ಲಿ ಒಂದು ಆಫೀಸ್ ಇತ್ತು. ಅಲ್ಲೇ ಮನೆ ಕತೆ ಇದು ಎಲ್ಲ ಅಲ್ಲೇ ಬರೋರು ಹೋಗೋ, ಅದೇ ಅಡ್ಡ ನಮ್ಮದು. ಅಲ್ಲಿ ಬರೋರು ಹೋಗೋರು, ಇದು ಮಾಡೋರು. ಅಲ್ಲಿಂದ ಅವರು ಸ್ವಲ್ಪ ಜೀವನದಲ್ಲಿ ಏನೋ ಮೆಚೂರ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟಿದ್ದಾರೆ. ಯಾರ್ಯಾರ ಮನೆ ಬಾಗಿಲಿಗೆಲ್ಲ ಹೋದ್ರು, ಏನೂ ಆಗಿಲ್ಲ. ಏನಾರು ಒಂದು ಮೆಚೂರ್ ಮಾಡಬೇಕು ಅಂತ ಅಲ್ಲಿಂದ ಅವ್ರು ಬೆಂಗಳೂರು ಬಂದವರು. ಬೆಂಗಳೂರು ಬಂದು ಇಲ್ಲಿ ತುಂಬ ಶ್ರಮಪಟ್ಟು ಇವತ್ತು ಈ ಲೆವೆಲ್ ಬಂದು ನಿಂತಿರೋದು ಸರ್. ಅವರ ತಂದೆಯವರು ಇದ್ದ ಕಾಲದಲ್ಲಿ ನೀವು ಭೇಟಿಯಾಗಿದ್ದೀರಾ? ಆ ಸಂದರ್ಭದಲ್ಲಿ ಹೇಗಿದ್ದೀರಾ ಅವ್ರ ತಂದೆ ಇದ್ದ ಸಂದರ್ಭದಲ್ಲಿ? ಸೊ ಅವ್ರ ತಂದೆ ಅಂದಾಗ ಅವ್ರಿಗೆ ಭಯ ಆಯಿತು. ಅವ್ರ ತಂದೆ ಕಂಡ್ರೆ ತುಂಬ ಭಯ ಆಯಿತು. ಅವ್ರ ತಂದೆ ಇದ್ದಲ್ಲಿ ತುಂಬ ಭಯ ಆಯಿತು. ಅವ್ರು ಕಂಡ್ರೆ ಏನೂ ಇದಿಲ್ಲ, ನಾರ್ಮಲಾಗಿ ಇರ್ತಿದ್ರು. ಆ ಥರ ಬೆಳ್ಕೊ ಬಂದಿರೋರು ಸರ್. ಆಮೇಲೆ ತುಂಬ ತಂದೆ ಹೋದ್ಮೇಲೆ ತುಂಬ ಕಷ್ಟದಲ್ಲೇ ಬಂದವರು ಅವರು. ತುಂಬ ಕಷ್ಟಪಟ್ಟು ಹಸು ಇಟ್ಟಿದ್ರು. ಹಸು ಇಟ್ಟು ಏನಾರು ಮಾಡಬೇಕು ಅಂತ ಹೇಳಿ ಪಾಪ ಅವತ್ತು ಬೆಂಗಳೂರು ಬಂದರು. ಇಲ್ಲೇನಾರು ಒಂದು ಮಾಡಲೇಬೇಕು ಅಂತ ನಿಂತ್ಕೊಂಡು ತುಂಬ ಶ್ರಮಪಟ್ಟು ಮಾಡಿದ್ರು ಸರ್. ನಿಮ್ಮ ಅನಿಸಿಕೆ ಪ್ರಕಾರ ಯಾವಾಗ ದರ್ಶನ್ ಅವ್ರಿಗೆ ನಾನು ನಟ ಆಗಬೇಕು, ಕಲಾವಿದನಾಗಬೇಕು, ನಾನು ಹೀರೋ ಆಗಬೇಕು ಅನ್ನೋ ಒಂದು ಅರ್ಜು ಅಥವಾ ಒಂದು ಕನಸು ಉಟ್ಕೊಳ್ತು ಅಂತ? ಸರ್ ಅವ್ರಿಗೆ ಅವಳೇ ಹೀರೋ ಆಗಬೇಕು ಅನ್ನೋ ಒಂದು ಕನಸಿತ್ತು ಅವ್ರಿಗೆ. ಅವ್ರಿಗೆ ಹೀರೋ ಆಗಬೇಕನ್ನೋ ಕನಸಿತ್ತು. ಹೀಗೆ ಆಕಸ್ಮಿಕ ಮೂವಿ ರಿಲೀಸು ಪ್ರವಡಾಗಿಸು ಅಲ್ಲಿ ಅನ್ನೋರ್ಗೆ ಕಟೌಟ್ ನಿಲ್ಲಿಸಿದ್ರು. ನಂದು ಒಂದಿನ ಈ ಥರ ಕಟೌಟ್ ಬರ್ಬೋದಲ್ಲ ಅಂತ ಹೇಳಿದ ದಿನವೂ ಉಂಟು. ಹಂಗೆ ನಡ್ಕೊಂಡು ಹೋಗ್ಬೇಕಾರೆ ಮಾಡ್ಬೇಕಾರೆ ಒಂದು ಈ ಹತ್ರ ಅವರು ಹೀರೋ ಆಗಲೇಬೇಕು ಅನ್ನೋದೊಂದು ಏಮ್ ಇಟ್ಕೊಂಡಿದ್ರು ಸರ್. ಹೇಳ್ಬಿಟ್ರು. ಅವರ ತಂದೆ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಕಷ್ಟಗಳು ಅಂತ ಸ್ಟಾರ್ಟ್ ಆಗಿದೆ ಅಲ್ಲಿಂದ ದರ್ಶನ್ ಅವ್ರಿಗೆ. ಅಂದರೆ ಈ ಕಡೆ ಮನೆ ಕಡೆಯಿಂದ ತಂದೆಯವರು ತೀರ್ಕೊಂಡ ನಂತರದಲ್ಲಿ ಮನೆ ನಡೆಸುವಂಥ ಜವಾಬ್ದಾರಿ ಇದೆಲ್ಲವೂ ಅವ್ರ ಮೇಲೆ ಹೊರ ಬೀಳುತ್ತೆ. ಯುವಕನಾಗಿ ಅಂದರೆ ನೋಡಿರ್ತೀರ ತುಂಬ ಹತ್ತಿರದಿಂದ ದರ್ಶನ್ ಅವ್ರು ಹೇಗೆ ನಡ್ಕೊಬಂದರು ಅಥವಾ ಸ್ಟ್ರಗಲ್ನ ಹೇಗೆ ಪಾಸ್ ಮಾಡ್ಕೊಬಂದರು ಅನ್ನೋದು ವಿಚಾರ. ಸೊ ಹೇಗಿತ್ತು ಸರ್ ಆ ದಿನಗಳು ಅವ್ರ ತಂದೆ ಹೋದ ನಂತರದಲ್ಲಿ? ತಂದೆ ಹೋದ ನಂತರದಲ್ಲಿ ಪಾಪ ಫಸ್ಟ್ ಅವ್ರ ತಾಯಿಗೂ ಪಾಪ ಅವ್ರ ತಾಯಿನೂ ಶ್ರಮ ಕಷ್ಟಪಟ್ಟಿದ್ದಾರೆ. ಗಂಡಂಗೋಸ್ಕರ ಕಿಡ್ನಿನೂ ಕೊಟ್ಟರು. ಪಾಪಾಚೆ ಒಂದು ಕಿಡ್ನಿ ದಾನ ಮಾಡಿ ತುಂಬ ಶ್ರಮಪಟ್ಟರು, ಉಳಿಸ್ಕೊಳ್ಳೋಕ್ಕೆ ತುಂಬ ಶ್ರಮಪಟ್ಟರು. ಏನೂ ಆಗಿಲ್ಲ. ಹೋದ ದಿನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಎಲ್ಲರ ಮನೆ ಮಕ್ಳಿಗೂ ಅಲ್ಲಿದ್ದಾರೆ. ಏನಾರು ಒಂದು ಆ್ಯಕ್ಟಿಂಗ್ ಚಾನ್ಸ್ಗೆ ಎಲ್ಲರ ಮನೆ ಮಕ್ಳಿಗೆ ಹೇಳಿದ್ರೆ ಹಾಗೆ ಯಾರೂ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಅವತ್ತಿಂದ ಆಮೇಲೆ ಬೆಂಗಳೂರು ಬಂದು ಇಲ್ಲಿ ಹೆಂಗೋ ಜರ್ನಿ ಶುರು ಮಾಡ್ಕೊಂಡು ಎಲ್ಲಿ ಧಾರಾವಾಹಿ ಮಾಡ್ಕೊಂಡು ಹಂಗೆ ಮಾಡಿ ಫ್ಯಾಷನ್ ಶೋ ಎಲ್ಲ ಮಾಡ್ಕೊಂಡು ನೆಲ ಓಡಿದ್ರು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.